ವೆಲ್ಕಮ್ ಬ್ಯಾಕ್. ಇಸ್ಲಾಂ ಧರ್ಮಕ್ಕೆ ಯುವತಿ ಮತಾಂತರದ ಆರೋಪ ಬೆಂಗಳೂರಿನ ಯಶವಂತಪುರ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ಇದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದಾಖಲಾದಂತ ಮತಾಂತರ ಕೇಸ್. ಮೊನ್ನೆಷ್ಟೇ ವಿಧಾನ ಪರಿಷತ್ನಲ್ಲೂ ಕೂಡ ಮಂಡಿಸಲಾಯಿತು. ಅದಾದ್ಮೇಲೆ ರಾಜ್ಯಪಾಲರು ಅಂಕಿತವನ್ನ ಕೂಡ ಹಾಕಲಾಯಿತು. ಅದು ಕಾನೂನು ರೂಪವನ್ನ ಪಡ್ಕೊಂಡಿರುವಂತದ್ದು. ಅದಾದ್ಮೇಲೆ ಮೊದಲ ಮತಾಂತರ ಕೇಸ್ ಇದು. ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗಿತ್ತು ಮೇನಲ್ಲೇನೆ. ಆದ್ರೆ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿರಲಿಲ್ಲ. ಅದು ಕಾನೂನು ರೂಪವನ್ನ ಪಡ್ಕೊಂಡಿದೆ ಈಗ ಆಲ್ರೆಡಿ. ಈಗ ಮೊದಲ ಕೇಸ್ ದಾಖಲಾಗಿದೆ ಮತಾಂತರದ್ದು. ಯುವತಿಯನ್ನ ಪ್ರೀತಿ ಮಾಡಿದ್ದಂತ ಅನ್ಯ ಕೋಮಿನ ಯುವಕ ಪಕ್ಕದ ಏರಿಯಾದ ಯುವಕನಿಂದ ಯುವತಿ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇತ್ತು. ಮದುವೆ ಆಗ್ಲೇಬೇಕು ಅಂದ್ರೆ ಮತಾಂತರವಾಗು ಅಂತ ಒತ್ತಡವನ್ನ ಹಾಕಲಾಗಿದೆ. ಯುವಕನ ಒತ್ತಡದಿಂದ ಮತಾಂತರಗೊಂಡಿದ್ಲು ಯುವತಿ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 5ರಂದು ಕಾಣೆಯಾಗಿದ್ದಂತ ಯುವತಿ ಪೆನುಗೊಂಡದ ಮಸೀದಿಯೊಂದರಲ್ಲಿ ಮತಾಂತರ ಆಗಲಾಗಿದೆ. ಪೋಷಕರ ದೂರಿನ ಮೇಲೆ ಪೊಲೀಸರಿಂದ ಶೋಧವನ್ನ ಮಾಡಿ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೇರವಾಗಿ ಯಶವಂತಪುರ ಠಾಣೆಗೆ ಬಂದಿದ್ಲು ಯುವತಿ ಮತ್ತೆ ಯುವಕ. ಬುರ್ಕಾ ಹಾಕಿಸ್ಕೊಂಡು ಕರೆ ತಂದಿದ್ದ ಯುವಕ ಸೈಯದ್ ಮೊಯಿನ್, ಆತನನ್ನ ಬಂಧನ ಮಾಡಲಾಗಿದೆ. ರಾಜ್ಯದಲ್ಲಿ ಪ್ರಥಮವಾಗಿ ಸೆಪ್ಟೆಂಬರ್ 30ರಂದು ಜಾರಿಯಾಗಿದೆ ಮತಾಂತರ ನಿಷೇಧ ಕಾಯ್ದೆ. ರಾಜ್ಯಪಾಲರು ಯಾವತ್ತು ಅಂಕಿತ ಹಾಕಿದ್ರು ಅವತ್ತಿಂದನೇ ಕಾನೂನು ಸ್ವರೂಪವನ್ನು ಪಡ್ಕೊಂಡಿರುವಂತದ್ದು. ಅದು ಹೊಸ ಕಾಯ್ದೆ ಅಡಿ ಯುವಕನ ವಿರುದ್ಧ ಕೇಸ್ ದಾಖಲಾಗಿದೆ. ಇದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದಾಖಲಾದಂತ ಮತಾಂತರ ಕೇಸ್. ಮಿಸ್ಸಿಂಗ್ ಕೇಸಲ್ಲಿ ಅವಳು 8ನೇ ತಾರೀಕು ಒಬ್ಬ ಹುಡುಗ ಮತ್ತು ಹುಡುಗಿ ವಾಪಸ್ ಠಾಣೆಗೆ ಬರ್ತಾರೆ. ಅವ್ರದ್ದು ವಿಚಾರಣೆ ಆಗಿತ್ತು ಅದರಲ್ಲಿ. ತದನಂತರ ನಿನ್ನೆ ಈ ಹುಡುಗಿ ತಾಯಿ ಅವರು ಮತ್ತೆ ಠಾಣೆಗೆ ಬಂದು ಇನ್ನೊಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಈ ಅವರು ಮಿಸ್ಸಿಂಗ್ ಆದಾಗ ಅವರು ಅದೇ ಏರಿಯಾದಲ್ಲಿ ಇರುವ ಒಬ್ಬ ಹುಡುಗ ಅವ್ರಿಗೆ ಈ ಹುಡುಗಿಗೆ ಮತಾಂತರ ಮಾಡಿದ್ದಾನೆ ಅಂತ, ಈ ಮದುವೆ ಆಮಿಷ ಒಡ್ಡಿ ಒಂದು ಮತಾಂತರ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಫ್ರೀಡಮ್ ಟು ರಿಲಿಜನ್ ಆಕ್ಟ್ ಪ್ರಕಾರ ಪ್ರಕರಣ ದಾಖಲಾಗಿ ಈಗ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ನಿನ್ನೆ ರಾತ್ರಿ FIR ರಿಜಿಸ್ಟರ್ ಆಗಿದೆ. ಈಗ ಅದರದ್ದು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಮಿಸ್ಸಿಂಗ್ ಕೇಸಲ್ಲಿ ಅವಳು 8ನೇ ತಾರೀಕು ಒಬ್ಬ ಹುಡುಗ ಮತ್ತು ಹುಡುಗಿ ವಾಪಸ್ ಠಾಣೆಗೆ ಬರ್ತಾರೆ.